ಹಲೋ ಫ್ರೆಂಡ್ಸ್, ಅಡಿಗೆ ಟೈಮ್‌ಗೆ ಸ್ವಾಗತ. ಇಂದು ನಾವು ತುಂಬ ಸಿಂಪಲ್ ಆಗಿ ಆದರೆ ಸೂಪರ್ ಅರೋಮಾ ಬರುವ ಗೀ ರೈಸ್ ಮಾಡೋಣ. ಇದು ಮನೆಗೆ ಬರುವ ಅತಿಥಿಗಳಿಗೆ, ಮಧ್ಯಾಹ್ನದ ಊಟಕ್ಕೆ ಅಥವಾ ಮಕ್ಕಳಿಗೆ ಲಂಚ್ ಬಾಕ್ಸ್‌ಗೆ ಕೂಡ ಪರ್ಫೆಕ್ಟ್ ಆಗಿರುತ್ತದೆ. ಮೊದಲು 1 ಕಪ್ ಬಾಸುಮತಿ ಅಕ್ಕಿ ಅಥವಾ ಸಣ್ಣ ಅಕ್ಕಿಯನ್ನು ಚೆನ್ನಾಗಿ ತೊಳೆದು 15-20 ನಿಮಿಷ ನೆನೆಸಿಟ್ಟುಕೊಳ್ಳಿ. ಇದರಿಂದ ಗೀ ರೈಸ್ ಉದುರಾಗಿ ಬರುತ್ತದೆ. ಈಗ ಮಾಡುವ ವಿಧಾನ ನೋಡೋಣ. ಸ್ಟವ್ ಮೇಲೆ ಕುಕ್ಕರ್ ಇಟ್ಟು 3-4 ಸ್ಪೂನು ತುಪ್ಪ, 1 ಸ್ಪೂನು ಎಣ್ಣೆ ಹಾಕಿ ಬಿಸಿ ಮಾಡಿಕೊಂಡು ಸ್ವಲ್ಪ ಗೋಡಂಬಿಯನ್ನು ಗೋಲ್ಡನ್ ಕಲರ್ ಬರುವವರೆಗೂ ಹುರಿದುಕೊಂಡು ಒಂದು ಕಡೆ ತೆಗೆದಿಟ್ಟುಕೊಳ್ಳಿ. ನಂತರ ಇದೇ ತುಪ್ಪಕ್ಕೆ 3-4 ಲವಂಗ, 1-2 ಏಲಕ್ಕಿ, 1-2 ಪೀಸು ಚಕ್ಕೆ, 1-2 ಪಲಾವ್ ಎಲೆ ಹಾಕಿ ಹೆಚ್ಚಿಟ್ಟುಕೊಂಡಿರುವ ಈರುಳ್ಳಿ 3-4 ಹಸಿಮೆಣಸಿನಕಾಯಿ ಹಾಕಿ ಈರುಳ್ಳಿ ಲೈಟ್ ಗೋಲ್ಡನ್ ಬಣ್ಣಕ್ಕೆ ಬರುವವರೆಗೂ ಫ್ರೈ ಮಾಡಿಕೊಳ್ಳಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದರೆ ಈರುಳ್ಳಿ ಬೇಗ ಬೇಯುತ್ತದೆ. ನಂತರ ಸ್ವಲ್ಪ ಹಸಿ ಬಟಾಣಿ ಹಾಕಿ ಎಲ್ಲವನ್ನು ಫ್ರೈ ಮಾಡಿಕೊಳ್ಳಿ. ಇದಕ್ಕೆ ಹುರಿದಿಟ್ಟುಕೊಂಡಿರುವ ಗೋಡಂಬಿ, ನೆನೆಸಿಟ್ಟುಕೊಂಡಿರುವ ಅಕ್ಕಿ ಹಾಕಿಕೊಂಡು ನೀರು ಹಾಕಿಕೊಳ್ಳಿ. 1 ಕಪ್ಪು ಅಕ್ಕಿಗೆ 1.5 ಕಪ್ಪು ನೀರು ಹಾಕಿಕೊಳ್ಳಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿ ಬರುವವರೆಗೂ ಮೀಡಿಯಂ ಫ್ಲೇಮಿನಲ್ಲೇ ಬೇಯಿಸಿಟ್ಟುಕೊಳ್ಳಬೇಕು. ಸ್ವಲ್ಪ ಕುದಿ ಬಂದ ನಂತರ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗು ಬರುವವರೆಗೂ ಮೀಡಿಯಂ ಫ್ಲೇಮಿನಲ್ಲೇ ಬೇಯಿಸಿಟ್ಟುಕೊಳ್ಳಿ. ನಂತರ ಸ್ಟವ್ ಆಫ್ ಮಾಡಿ ಕುಕ್ಕರ್ ತಣ್ಣಗಾಗಲು ಬಿಟ್ಟುಬಿಡಿ. ಈಗ ಸುಗಂಧ ಮತ್ತು ರುಚಿಕರವಾದ ಗೀ ರೈಸ್ ರೆಡಿಯಾಗಿದೆ. ಇದನ್ನು ಕುರ್ಮಾ ಅಥವಾ ಯಾವುದೇ ಗ್ರೇವಿ ಜೊತೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಟೇಸ್ಟಿ ರೆಸಿಪಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯಬೇಡಿ. ಥ್ಯಾಂಕ್ ಯು.